ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಗೆ ಬಾಯ್ ಬಿಡಲಿ ಇಲ್ಲೇ ನಾನೆಂದು ನಿನ್ನವನು. ದೊರೆ ನಿಧಾನ ಕಾಲ್ ಮಡ್ಗಿ, ಸುತ್ತ ಬೆಂಕಿ ಅದೇ. ಛತ್ರಿ ಕಣ್ಣು ಕಾಣದೇ ಇದ್ರು ಮೂಗು ಗೊತ್ತಾಗಿರ್ಕಲ್ಲ. ನಡಿ ನಡಿ ಮೆಲ್ಗೆ ಮೆಲ್ಗೆ ದಣಿ. ಇಷ್ಟೊತ್ತಿಗೆ ಅಧಿಕಾರಿಗಳು ಬರಬೇಕಿತ್ತಲ್ಲ, ಇನ್ನೂ ಬಂದಿಲ್ಲ. ಬಂದರೂ ಒಳ್ಳೆಯದೆ, ಬರದೇ ಇದ್ದರೆ ಇನ್ನೂ ಒಳ್ಳೆಯದೆ. ಬಯಲು ನಮ್ಮ ಹಿಡಿತದಲ್ಲೇ ಇದೆ. ಇನ್ನೊಂದು 4 ದಿನ ಹೆಂಗಾದರೂ ಮಾಡಿ ಗಿಲೀಟ್ ಮಾಡಿ ಪಿಂಕಿ ತಲೆ ಕೆಡಿಸಿ ಆ ಸೀನನ್ನು ಮರಿಯಂಗೆ ಮಾಡಬೇಕು. ಅಷ್ಟಾದ್ರೆ ನನ್ನ ಜೀವನ ಅಯ್ಯೋ ಹೊಟ್ಟೆ ನೋಯ್ತಿದೆಯಲ್ಲಪ್ಪ, ದಾರಿಯಲ್ಲೇ ಆಗೋಗ್ಬಿಟ್ರೆ ಏನಪ್ಪ ಮಾಡಲಿ? ಬೇಡ, ಮನೆಗೆ ವಾಪಸ್ ಹೋಯ್ತೀನಿ. ಅಯ್ಯೋ ಮನೆ ಸಾನೆ ದೂರ ಅದೇ, ಹೋಗೋದ್ರೊಳಗೆ ಚಡ್ಡಿ ಒಳಗೆ ಆಗೋಗ್ಬಿಟ್ರೆ ಏನು ಮಾಡಲಿ? ವಾಕಿಂಗ್ ಮಾಡಿ 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 ಎಲ್ಲ ಕೆಳಗೆ ಜಗೋಗ್ಬಿಟ್ಟದೆ ಅನಿಸುತ್ತೆ. ಹಾಂ, ಇಲ್ಲಿ ಯಾರೂ ಇಲ್ಲ, ಇಲ್ಲೇ ಹೋಗ್ಬಿಡ್ತೀನಿ. ನನ್ನ ಕೇಳೋರು ಯಾರು ಅದಾರೆ? ಏ ಛತ್ರಿ, ಯಾವನ ಬರ್ತಾ ಇದ್ದಾನೆ ನೋಡ್ರು. ದೊರೆ ಯಾವನ ಪಾಪ ನನ್ನ ಮಗ ಒಟ್ಟು ತುಂಬ ರಾತ್ರಿ ತಿಂದ್ಬಿಟ್ಟು ಬೆಳಗ್ಗೆ ಇಲ್ಲಿ ಕಕ್ ಬರ್ತಾನೆ. ಬರ್ರಿ ಬರ್ರಿ. ನಮಸ್ಕಾರ. ಏನು ವೀರಭದ್ರಯ್ಯನವರೇ, ಬೆಳಗ್ಗೆ ಬೆಳಗ್ಗೆನೆ? ನಂದೂರು ನನ್ನ ನೆಲ, ನಾನು ಯಾವಾಗ ಎಲ್ಲಿಗೆ ಬೇಕಾದರೂ ಬರ್ಬೋದು. ಬೆಳಗ್ಗೆ ಬೆಳಗ್ಗೆ ನೀವು ಈ ಕಡೆ ಬಂದಿದ್ದೀರಲ್ಲ, ನೀವು ಹೇಳಬೇಕು ಯಾಕೆ ಬಂದಿದ್ದೀರಿ ಅನ್ನೋ ಕಾರಣನ. ಪಡೆದವಳಿಗೆ ಪಟ್ಟದ ಸೀರೆ, ಪಡಿದೇ ಇದ್ದವಳಿಗೆ ಮುತ್ತಗದ ಹಾಳೆ. ನಾನು ಪಡ್ಕೊಂಡು ಬಂದಿದ್ದೀನಿ ನನ್ನ ಆರೋಗ್ಯನ. ನನ್ನ ಮಗಳು ಬೇರೆ ಡಾಕ್ಟ್ರು ಸ್ಟ್ರಿಕ್ಟಾಗಿ ಹೇಳಿದ್ದಾಳೆ ಬೆಳಗ್ಗೆ ಬೆಳಗ್ಗೆ ವಾಕಿಂಗ್ ಮಾಡಬೇಕು ಅಂತ. ಹಾಗಾಗಿ ವಾಕಿಂಗ್ ಬಂದಿದ್ದೀನಿ. ನನ್ನ ಆರೋಗ್ಯದ ಬಗ್ಗೆ ತುಂಬ ಚಿಂತೆ ಅವಳಿಗೆ. ನೀವು ಈ ಊರನ್ನ ಶೌಚ ಮುಕ್ತ ಪ್ರದೇಶ ಅಂತೇಳಿ ಘೋಷಣೆ ಮಾಡಿದ್ದೀರ. ಆದರೆ ಈ ಊರಲ್ಲಿ ಇವಾಗಲೂ ಬಯಲಲ್ಲಿ ಶೌಚಾಲಯಕ್ಕೆ ಹೋಗ್ತಾರೆ. ಎಷ್ಟೋ ಮನೆಗಳಲ್ಲಿ ಶೌಚಾಲಯ ಇಲ್ಲ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಅದಕ್ಕೆ ಇನ್ಸ್ಪೆಕ್ಷನ್ ಮಾಡೋಣ ಅಂತ ಬಂದಿದ್ದೀವಿ. ಧಾರಾಳವಾಗಿ ಮಾಡಿ, ನಿಮ್ಮ ಕರ್ತವ್ಯ ಅದು. ಬನ್ನಿ. ಯಪ್ಪ, ಯಾರಪ್ಪ ಇದು? ಕಳ್ಳರು ಬೆಳಗ್ಗೆ ಬೈಲಿಗೆ ಬಂದ್ಬಿಟ್ಟವ್ರೆ. ಅಲ್ಲ, ನನ್ನ ತವ ಏನಿದೆ ಅಂತ ಬಂದಾರು. ನನ್ನ ತವ ಇದು ಬಿಟ್ರೆ ಬೇರೆ ಏನಿಲ್ಲ. ಅಯ್ಯೋ ಯಪ್ಪ, ಏನಪ್ಪ ಮಾಡ್ಲಿ? ನನ್ನ ಕಷ್ಟ ಬೇರೆ ಯಾರಿಗೂ ಬರಬಾರ್ದು. ಶಿವನೇ, ನಿಧಾನ ದೊರೆ, ಬನ್ನಿ ದೊರೆ ಬನ್ನಿ ದೊರೆ. ಈ ನನ್ನ ಮಗನ ಎಲ್ಲೋ ನೋಡಿದೆ ಅನ್ಸ್ತೈತ್ಕಲ್ಲ. ದೊರೆ, ಆ ನನ್ನ ಮಗ ಪಿಂಕಿ ಪಪ್ಪ ಅಲ್ವಾ? ಬೇಕಪ್ಪ ನನ್ನ ಮಗನೇ ಅವನು. ಎಲ್ಲ ತರಲೆ ಕೆಲಸ ಆಗೋಯ್ತಲ್ಲ. ಈ ನನ್ನ ಮಗ ಕೂತ್ಕೊಂಡಿರೋದು ಏನಾರು ಆಫೀಸರ್ ನೋಡ್ಬಿಟ್ರೆ ಅಪ್ಪ ಹಿಂಗೆ ಆಪಿಟ್ಬಿಡ್ತಾನೆ. ನಡಿಲ್ಲ, ನಡ್ರಿ ದೊರೆ. ಕಳ್ಳನ ಮಕ್ಕಳು ನೆಮ್ಮದಿಯಾಗಿ ಅನ್ಲೋಡ್ ಮಾಡೋಕ್ಕೂ ಬಿಡಕ್ಕಿಲ್ವಲ್ಲ. ಮನೆ ಗಂಟೆ ಓಡಕ್ಕೆ ಆಗಾಕಿಲ್ಲ ಅಂತ ಇಲ್ಲೇ ಓಡಾಡಿದ್ರೆ ಡಬಲ್ ರೌಂಡ್ ಓಡಿಸ್ಬಿಟ್ರು ನನ್ನ ಕೈನಲ್ಲಿ ಆಯ್ತಾ ಇಲ್ಲ. ನಾನು ಇಲ್ಲೇ ಎಲ್ಲಾರ ಕೂತ್ಕೊಬಿಡ್ತೀನಿ. ದೊರೆ, ಅಲ್ಲಿ ನೋಡಿ ಬೊಡ್ಡಿ ಮಗ ಕುಂತ್ಕೊಳ್ಳೋಕೆ ರೆಡಿ ಆಯ್ತಾವನೆ. ಬನ್ನಿ ಬನ್ನಿ ಹೋದ. ಇದನ್ನ ಜೀವನದಾಗ ಏನು ಸಿಗ್ತಾಯ್ತೋ ಬಿಡ್ತಾಯ್ತೋ ಗೊತ್ತಿಲ್ಲ, ಆದರೆ ಕಟ್ಕೊಂಡಿರೋ ಐಟಮ್ ಹೋಯ್ತಾ ಇದ್ರೆ ಏನೋ ಆನಂದ. ಆ ಆನಂದನ ನಾನು ಇವಾಗ ಪಡ್ಕೋಬೇಕು. ನಾನು ಇಲ್ಲೇ ಕೂತ್ಕೋತೀನಿ. ಹಣ ಬಿಟ್ಬಿಡೋಣ ನನ್ನ ತವ ಏನೂ ಇಲ್ಲ ಕಣ್ಣ, ನಾನು ಬಿಡ್ರು. ಯಾಕೆ ನಾನು ಬಾಯ್ ಬೇಡ್ಕತ್ತೆ? ನೀನು ಹೊಸಿ ಮಾರಿದ್ದಿದ್ರೆ ನಮ್ಮ ದಣ್ಗಳು ಚಿಕ್ಕಾಕೊಂಡ್ಬಿಡೋರು. ಸುಮ್ಮನೆ ನಿಂತ್ಕೊಳ್ಳ. ನಂಗೆ ಮಾರಿಗುಡಿ ದೇವ್ರು ಗೊತ್ತವ್ರೆ ಗೊತ್ತಾ? ಅವ್ರಿಗೊಂದು ಮಾತು ಹೇಳಿದ್ರೆ ಸಾಕು, ನಿಮ್ಮನ್ನ ಅಡ್ಡಡ್ಡ ಸೀಳಿ ಉದ್ದುದ್ದ ನುಂಗು ಬಿಡ್ತಾರೆ ಗೊತ್ತಾ? ಅದ್ಯಾವ್ರ ಮಗನೇ ನಾನು ಕಲ್ಲ. ಅವ್ರ ಬಲಗೈ ಬಂಟ ನಾನು ಕಲ್ಲ. ಚುತ್ರಿಣ, ಏನಣ್ಣ ನೀವು ಇಲ್ಲಿ? ಯಾಕಣ್ಣ ನನ್ನ ಹಿಂದೆ ಬಿದ್ದಿದ್ದೀರ? ನನ್ನ ಕಷ್ಟ ನನಗೆ ಬಿಟ್ಬಿಡ್ರಣ್ಣ. ಅಧಿಕಾರಿ ಬತ್ತವ್ರೆ, ಅಮ್ಮಿಕೊಂಡಿರ್ಬೇಕು, ಉಸಿರು ಹೋಗಂಗಿಲ್ಲ. ಡರ್ರ ಬರ್ರ ಸೌಂಡು ಬರಬಾರ್ದು, ಅಮ್ಮಿಕೊಂಡಿರ್ಲ. ಬಾಯಾಗ ಸೌಂಡ್ ಬರ್ದಿರಂಗೆ ಮಾಡ್ಬೋದಣ್ಣ, ಆದ್ರೆ ಕೆಳಗಡೆಯಿಂದ ಶಬ್ದ ಬಂದ್ರೆ ನಾನು ಹೆಂಗಣ್ಣ ತಡ್ಕೊಳ್ಳಿ?
ಇಷ್ಟೊತ್ತಾದರೂ ಈ ಕಡೆ ಯಾರು ಬಂದಿಲ್ಲ ಅಂತ ಹೇಳಿದ್ರೆ ಈ ಊರಲ್ಲಿ ಬಾತ್ರೂಮ್ ಇದೆ ಅಂತಲೇ ಅರ್ಥ. ಬಾತ್ರೂಮ್ ಇದೆಯೋ ಇಲ್ವೋ ಅಂತ ಪ್ರತಿ ಮನೆಗೂ ಹೋಗಿ ಹುಡುಕೋ ಅವಶ್ಯಕತೆ ಇಲ್ಲ. ನೀವು ಏನಾರ ಮಾಡ್ಕೊಳ್ಳಿ, ನನ್ನ ಕೈನಲ್ಲಿ ಆಯ್ತಾ ಇಲ್ಲ. ನಾನು ಇಲ್ಲೇ ಕೂತ್ಕೋತೀನಿ. ಆದರೆ ನೋಡ್ಕೊಳ್ಳಿ, ಇಲ್ಲ ಮೂಗು ಮುಚ್ಕೊಳ್ಳಿ, ನಾನು ಇಲ್ಲೇ ಕೂತ್ಕೋತೀನಿ. ಅಯ್ಯೋ ಪೊಡ್ಯನೆ, ಸುಮ್ಕಿದ್ರೆ ಬೆಂಕಿ ಮಳೆನೇ ಸೋರ್ಸ್ಬಿಡ್ತೀಯ. ಅಮ್ಮಿಕೊಂಡು ನಿಂತ್ಕೊಳ್ಳ ಅಂದರೆ ಹೊಂಟದ್ರ ಅವರು. ಹೋದ್ರು ಸತ್ಕಳ. ಏಯ್ ಓಲ, ನಮ್ಮ ಕಣ್ ಕಾಣಿಸ್ಕೊಬೇಡ. ಆಯ್ತಪ್ಪ, ನಂಗೆ ಓದೇ ಬೇಕಾಗಿರೋದು. ಮೊದಲು ಗಂಡಿಗೆ ಹೆಣ್ಣಿನ ಕಷ್ಟ ಗೊತ್ತಾಗಬೇಕು. ಅಂದರೆ ಅವನು ಹೆಣ್ಣಿನ ವೇಷದಲ್ಲೇ ಇರಬೇಕು. ಇವತ್ತಿನ ಸಮಾಜ ಹೆಂಗಾಗೈತೆ ಅಂದರೆ ಒಂದು ಕೋಲಿಗೆ ಸೀರೆ ಉಡಿಸ್ಬಿಟ್ಟು ಎಲ್ಲ ನಿಲ್ಲಿಸ್ಬಿಟ್ರೆ ಅದನ್ನು ಕಾಮದೃಷ್ಟಿಯಾಗಿ ನೋಡ್ತಾರೆ ಕೆಲವು ಗಂಡಸರು. ಹಂಗೆ ಮಾಡ್ಬೇಕು ಬರ. ರಾಣಿ, ಇಂಥ ಪಾಪಿಗಳಿಗೆ ಬುದ್ಧಿ ಬರಬೇಕು ಅಂತಂದರೆ ಮೊದಲು ಆ ಗಂಡು ಹೆಣ್ಣಿನ ವೇಷದಲ್ಲೇ ಸಮಾಜದಲ್ಲಿ ಬದುಕಬೇಕು. ಇದೆ ನನ್ನಿಂದ, ನನ್ನ ಗಂಡನಿಂದ ನಿನಗೆ ಕೊಡೋ ಉತ್ತರ. ಇಷ್ಟು ಸಾಕತ್ಗೆ ಅಣ್ಣ. ಅದಕ್ಕೆ ಮತ್ತೆ ಫೋನ್ ಮಾಡ್ತೀನಿ. ಏನು ಬರೋ ನನ್ನ ತಂಗಿ ಹಿಂಗೆಲ್ಲ ಪ್ರಶ್ನೆ ಕೇಳ್ತಾವಳೆ. ಬಹುಶಃ ಮಾಸ್ತಿ ಕೊಪ್ಪಲಾಗೆ ಯಾವುದಾದ್ರೂ ಕಿತ್ತೋದು ನನ್ನ ಮಗ ಸಿಕ್ಕಾಕೊಂಡಿರ್ಬೋದು. ಅದಕ್ಕೆ ಶಿಕ್ಷೆ ಕೊಡಕ್ಕೆ ಹಿಂಗೆ ಕೇಳ್ತಾವಳೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಬಾಹುಬಲಿ ಪಿಕ್ಚರ್ನಾಗೆ ಶಿವಗಾಮಿ ಬತ್ತಾಳಲ್ಲ, ಹಂಗೆ ಅನ್ಸ್ತಾಳೆ ನನ್ನ ತಂಗಿ. ನಮ್ಮ ರಾಣಿ ಅದಕ್ಕೂ ಮೇಲೆ. ಸರಿ ಆಯ್ತು, ಬಂದೆ. ಕೇಳಿಸ್ತಲ್ಲ ದೊರೆ, ಇದೇ ಶಿಕ್ಷೆ. ಏ ಮನು, ಬೇಡ ಮನು, ನನ್ನ ಮಾತು ಕೇಳು. ಇನ್ಮೇಲೆ ಕೇಳೋದೆಲ್ಲ ನೀನು, ಹೇಳೋದು ನಾವು. ನಾನು ಹೇಳೋವರೆಗೂ ಸೀರೆ ಉಟ್ಕೊಂಡು ಹೆಣ್ಣಿನ ಥರ ಇರಬೇಕು. ಅದೇ ಬಟ್ಟೆಲಿ ಓಡಾಡಬೇಕು. ನಮ್ಮ ಕಣ್ಣು ತಪ್ಪಿಸಿ ಆ ಸೀರೆನ ಬದಲಾಯಿಸಿ ಬೇರೆ ಬಟ್ಟೆ ಹಾಕ್ಕೊಂಡೆ ಅನ್ಕೋ, ಶಿಕ್ಷೆ ಇನ್ನೂ ದೊಡ್ಡದಾಗುತ್ತೆ. ನೆನಪಲ್ಲಿರಲಿ. ಅಜ್ಜಿ ಚಿಗವ ಬೇಡ ಅಂತೇಳಿ. ಏ ಸೋಮ, ರಾಜ ಕೊಟ್ಟಿರೋ ಆಜ್ಞೆನ ಯಾರ ಕೈಲೂ ತಪ್ಸಕ್ಕಾಗಕ್ಕಿಲ್ಲ. ಸುಮ್ತೆ ಬಾ. ದೊರೆ ನಡೀರಿ ಹೋಗಮ್ಮ.